Advanced Corporate Accounting, Chapter 4, Liquidation of Companies, Session 38. In the previous session, we discussed types of liquidation, meaning of liquidation. We'll continue with the contributory. According to Section 428 of the Companies Act, a contributory is every person liable to contribute to the assets of a company in the event of its being wound up, and includes the holder of any shares which are fully paid up and also any person elect to be a contributory. Contributory to ಮಾರ್ಕ್ಸ್ಗೂ ಕೇಳ್ಬೋದು ಹೂ ಇಸ್ ಅ ಕಾಂಟ್ರಿಬ್ಯೂಟರಿ ವಾಟ್ ಇಸ್ ಹೂ ಇಸ್ ಅ ಕಾಂಟ್ರಿಬ್ಯೂಟರಿ ಅಂತ. ಕಾಂಟ್ರಿಬ್ಯೂಟರಿ ಅಂತಂದ್ರೆ ಕಾಂಟ್ರಿಬ್ಯೂಟರಿ ಇನ್ಕ್ಲೂಡ್ಸ್ ಎವ್ರಿ ಪರ್ಸನ್ who is liable to contribute to the assets in any form. ಅಸೆಟ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅಂಥವ್ರನ್ನ ನಾವು ಕಾಂಟ್ರಿಬ್ಯೂಟರಿ ಅಂತ ಕರಿತೀವಿ. It includes even the holder of any shares which are fully paid up and also any person elected to be a contributory. In the event of a company being wound up, all present and past members, present ಮತ್ತೆ past members ಅನ್ನ contributaries ಅಂತ ಕರಿತೀವಿ, are liable to jointly contribute to the assets of the company an amount sufficient for payment of its debts and liabilities to meet the cost of liquidation and adjust the rights of contributories among themselves. ಈ ಕಂಪನಿ ಉಂಡಪ್ ಆಗುವಾಗ ಅಥವಾ ಲಿಕ್ವಿಡೇಟ್ ಆಗುವಾಗ ಎಲ್ಲ ಮೆಂಬರ್ಸು ಪ್ರೆಸೆಂಟ್ ಆಗಿರ್ಬೋದು ಅಥವಾ ಪಾಸ್ಟ್ ಮೆಂಬರ್ಸು ಅವರೆಲ್ಲರೂ ಕೂಡ ಸೇರಿ ಜಾಯಿಂಟ್ ಆಗಿ ಅಸೆಟ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಮತ್ತೆ ಅವರಿಗೆ ಸಫಿಷಿಯಂಟ್ ಅಮೌಂಟ್ ಅನ್ನ ಒದಗಿಸ್ಬೇಕು ಎಲ್ಲ ಡೆಟ್ಸ್ ಮತ್ತೆ ಲಯಬಿಲಿಟೀಸ್ ಅನ್ನ ಮೀಟ್ ಮಾಡೋದಕ್ಕೆ, ಕಾಸ್ಟ್ ಆಫ್ ಲಿಕ್ವಿಡೇಷನ್ ಅನ್ನ ಪೇ ಮಾಡೋದಕ್ಕೆ, ಅದ್ರ ಜೊತೆಗೆ ಎಲ್ಲ ಕಾಂಟ್ರಿಬ್ಯೂಟರೀಸ್ಗೆ ಅವ್ರಿಗೆ ಇರೋಂತಹ ರೈಟ್ಸ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ, ಇದಿಷ್ಟಕ್ಕೂ ಕೂಡ ಅವರ ಅಸೆಟ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಲಿಕ್ವಿಡೇಟರ್, when there is liquidation, one or more person are required to be appointed specially for conducting the liquidation or winding up proceedings of the company. Such a person are called liquidator ಅಥವಾ liquidators. So liquidator ಅಂದ್ರೆ ಏನು? Then there is a liquidation. Liquidation ಅಂದ್ರೆ ಕಂಪನಿಯನ್ನ ವೈಂಡ್ ಅಪ್ ಮಾಡೋದು ಅಥವಾ ಕ್ಲೋಸ್ ಮಾಡೋದು. ಈ ಲಿಕ್ವಿಡೇಷನ್ ಇದ್ದಾಗ ಅದನ್ನ ನಡೆಸ್ಕೊಡೋದಕ್ಕೆ ವ್ಯಕ್ತಿಗಳ ಅವಶ್ಯಕತೆ ಇರುತ್ತೆ. ಆ ವ್ಯಕ್ತಿಗಳು ಒಬ್ಬರಾದ್ರೂ ಆಗಿರ್ಬೋದು ಅಥವಾ ಒಬ್ರಿಗಿಂತ ಜಾಸ್ತಿ ಆದ್ರೂ ಆಗಿರ್ಬೋದು. ಸೊ ಒನ್ ಆರ್ ಮೋರ್ ಪರ್ಸನ್ಸ್. ಪೀಪಲ್ ಆರ್ ರಿಕ್ವೈರ್ಡ್ ಇನ್ ಈ ಒಂದು ಲಿಕ್ವಿಡೇಷನ್ ಪ್ರಾಸೆಸ್ ಅನ್ನ ಕಂಪ್ಲೀಟ್ ಮಾಡೋದಿಕ್ಕೆ ಕೆಲವೊಬ್ರು ಅಪಾಯಿಂಟ್ ಆಗಿರ್ತಾರೆ, ಸ್ಪೆಷಲಿ ಅಪಾಯಿಂಟೆಡ್ ಫಾರ್ ಲಿಕ್ವಿಡೇಷನ್ ಪ್ರಾಸೆಸ್ ಫಾರ್ ಕಂಡಕ್ಟಿಂಗ್ ದ ಲಿಕ್ವಿಡೇಷನ್ ಆರ್ ವೈಂಡಿಂಗ್ ಅಪ್ ಪ್ರೊಸೀಜರ್. ಅಂತ ವ್ಯಕ್ತಿಗಳನ್ನ ಅಥವಾ ವ್ಯಕ್ತಿಯನ್ನ ನಾವು ಲಿಕ್ವಿಡೇಟರ್ ಅಥವಾ ಲಿಕ್ವಿಡೇಟರ್ಸ್ ಅಂತ ಕರಿತೀವಿ. ಸೊ ಇವನ್ ಇದು ಕೂಡ 2 ಮಾರ್ಕ್ಸ್ ಕ್ವಶನ್ ಆಗಿ ಕೇಳ್ಬೋದು, ಹೂ ಇಸ್ ಅ ಲಿಕ್ವಿಡೇಟರ್ ಅಂತ ಅಥವಾ ಲಿಕ್ವಿಡೇಟರ್ಸ್. ಲಿಕ್ವಿಡೇಷನ್ ಪ್ರಾಸೆಸ್ ಅನ್ನ ಯಾರು ನಡೆಸ್ಕೊಡ್ತಾರೆ, ಅದಕ್ಕಾಗಿ ಯಾರು ಅಪಾಯಿಂಟ್ ಆಗಿರ್ತಾರೆ ಅಂತವರನ್ನ ನಾವು ಲಿಕ್ವಿಡೇಟರ್ ಅಥವಾ ಲಿಕ್ವಿಡೇಟರ್ಸ್ ಅಂತ ಕರಿತೀವಿ. ನೆಕ್ಸ್ಟ್, in case of a compulsorily winding up, an official liquidator is appointed by the court. Winding up, in the case of a members voluntarily winding up, the liquidator is appointed by the members at their general meeting. ಈಗ ನಮಗೆ ಟೈಪ್ಸ್ ಆಫ್ ಲಿಕ್ವಿಡೇಷನ್ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಅದರಲ್ಲಿ ಕಂಪಲ್ಸರಿ ವೈಂಡಿಂಗ್ ಅಪ್ ಇದೆ, ವಾಲಂಟರಿ ವೈಂಡಿಂಗ್ ಅಪ್ ಅಲ್ಲಿ ಮೆಂಬರ್ಸ್ ವಾಲಂಟರಿಲಿ ವೈಂಡಿಂಗ್ ಅಪ್ ಇದೆ, ಕ್ರೆಡಿಟರ್ಸ್ ವಾಲಂಟರಿಲಿ ವೈಂಡಿಂಗ್ ಅಪ್ ಇದೆ, ಮತ್ತೆ ವಾಲಂಟರಿ ವೈಂಡಿಂಗ್ ಅಪ್ ವಿತ್ ದ ಸೂಪರ್ವಿಷನ್ ಆಫ್ ಕೋರ್ಟ್, ಇದೆಲ್ಲ ಡಿಸ್ಕಸ್ ಮಾಡಿದೀವಿ. ಈಗ ಕಂಪಲ್ಸರಿ ವೈಂಡಿಂಗ್ ಅಪ್ ನಲ್ಲಿ ಲಿಕ್ವಿಡೇಟರ್ ಅನ್ನ ಕೋರ್ಟೇ ಅಪಾಯಿಂಟ್ ಮಾಡಿರುತ್ತೆ. ಅದೇ ಇನ್ ಕೇಸ್ ಆಫ್ ಮೆಂಬರ್ಸ್ ವಾಲಂಟರಿಲಿ ವೈಂಡಿಂಗ್ ಅಪ್ ಅಲ್ಲಿ ಲಿಕ್ವಿಡೇಟರ್ ಇಸ್ ಅಪಾಯಿಂಟೆಡ್ ಬೈ ದ ಮೆಂಬರ್ಸೇ ಅಪಾಯಿಂಟ್ ಮಾಡಿರ್ತಾರೆ. ಒಂದು ಜನರಲ್ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಿ ಆ ಮೀಟಿಂಗ್ ಅಲ್ಲಿ ಒಬ್ಬ ಲಿಕ್ವಿಡೇಟರ್ ಅನ್ನ ಅಪಾಯಿಂಟ್ ಮಾಡಿರ್ತಾರೆ, ಸೆಲೆಕ್ಟ್ ಮಾಡಿರ್ತಾರೆ. ಆ ಲಿಕ್ವಿಡೇಟರ್ ವೈಂಡಿಂಗ್ ಅಪ್ ಪ್ರಾಸೆಸ್ ಅನ್ನ ನಡೆಸ್ಕೊಳ್ತಾರೆ. In case of creditors voluntary winding up, both the creditors and the members of the company nominate the liquidator in their respective meetings. ಇದು ಕ್ರೆಡಿಟರ್ ವಾಲಂಟರಿ ವೈಂಡಿಂಗ್ ಅಪ್ ಆಗಿದ್ರೆ ಆಗ ಕ್ರೆಡಿಟರ್ಸ್ ಮತ್ತೆ ಮೆಂಬರ್ಸ್ ಮೀಟಿಂಗ್ ನಲ್ಲಿ ಒಬ್ಬ ವ್ಯಕ್ತಿಯನ್ನ ಎಲೆಕ್ಟ್ ಮಾಡಿ ಅವ್ರ ಮೂಲಕ ಲಿಕ್ವಿಡೇಷನ್ ಪ್ರಾಸೆಸ್ ಅನ್ನ ನಡೆಸ್ಕೊಳ್ತಾರೆ.
If the creditors and the members nominate different person as the liquidator nominated by the creditors will act as liquidator. ಮೆಂಬರ್ಸ್ ವಾಲಂಟರಿ ವೈಂಡಿಂಗ್ ಅಪ್ ಅಲ್ಲಿ ಮೆಂಬರ್ಸೇ ಎಲೆಕ್ಟ್ ಮಾಡ್ತಾರೆ ಲಿಕ್ವಿಡೇಟರ್ ಅನ್ನ. ಮತ್ತೆ ಕ್ರೆಡಿಟರ್ಸ್ ವಾಲಂಟರಿ ವೈಂಡಿಂಗ್ ಅಪ್ ಅಲ್ಲಿ ಮೆಂಬರ್ಸು ಕ್ರೆಡಿಟರು ಇಬ್ಬರಿಗೂ ಅಧಿಕಾರ ಇರುತ್ತೆ ವಾಲಂಟರಿಯ ಲಿಕ್ವಿಡೇಟರ್ ಅನ್ನ ಸೆಲೆಕ್ಟ್ ಮಾಡೋದಕ್ಕೆ. ಇನ್ ಕೇಸ್ ಇಬ್ರು ಒಬ್ಬರನ್ನೇ ಸೆಲೆಕ್ಟ್ ಮಾಡಿದ್ರೆ ಆ ಸೆಲೆಕ್ಟ್ ಆಗಿರುವಂತಹ ವ್ಯಕ್ತಿ ಲಿಕ್ವಿಡೇಟರ್ ಆಗಿ ಆಕ್ಟ್ ಮಾಡ್ತಾನೆ. ಮೆಂಬರ್ಸು ಮತ್ತೆ ಕ್ರೆಡಿಟರ್ಸ್ ಬೇರೆ ಬೇರೆ ವ್ಯಕ್ತಿಗಳನ್ನ ನಾಮಿನೇಟ್ ಮಾಡೋದಾದ್ರೆ ಫೈನಲ್ ಡೆಸಿಷನ್ ಬಂದು ಕ್ರೆಡಿಟರ್ಸ್ ಯಾವ ಲಿಕ್ವಿಡೇಟರ್ ಅನ್ನ ಸೆಲೆಕ್ಟ್ ಮಾಡ್ತಾನೋ ಆ ಲಿಕ್ವಿಡೇಟರ್ ಲಿಕ್ವಿಡೇಷನ್ ಪ್ರಾಸೆಸ್ ಅನ್ನ ನಡೆಸ್ಕೊಡ್ತಾನೆ. where winding up takes place at the supervision of the court. The liquidator may be appointed by the members or the creditors or by the court. ಕೋರ್ಟ್ ಇಂದ ಆದ್ರೆ ಯಾರಾದ್ರೂ ಒಬ್ರು ಅಪಾಯಿಂಟ್ ಮಾಡ್ತಾರೆ ಡಿಪೆಂಡಿಂಗ್ ಅಪಾನ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್. The liquidator appointed by the court as well as members and creditors may together function as liquidator. ಮೂರು ಸೇರಿ ಒಬ್ಬರನ್ನ ಅಪಾಯಿಂಟ್ ಮಾಡ್ಬೋದು ಅಥವಾ ಮೂರು ಬೇರೆ ಬೇರೆ ವ್ಯಕ್ತಿಗಳನ್ನ ಅಪಾಯಿಂಟ್ ಮಾಡ್ಬೋದು. ಅಂತ ಟೈಮಲ್ಲಿ ಮೂರು ಜನ ಸೇರಿ ಲಿಕ್ವಿಡೇಟರ್ಸ್ ಆಗಿ ಕಂಪನಿಯ ವೈಂಡಿಂಗ್ ಅಪ್ ಪ್ರಾಸೆಸ್ ಅನ್ನ ನಡೆಸ್ಕೊಡ್ತಾರೆ. ಹಾಗಾದ್ರೆ ಅಪಾಯಿಂಟ್ ಆಗಿರುವಂತಹ ಲಿಕ್ವಿಡೇಟರು ಏನೇನು ಫಂಕ್ಷನ್ಸ್ ಅನ್ನ ಕ್ಯಾರಿ ಮಾಡ್ತಾನೆ? ದ ಪ್ರೈಮರಿ ಫಂಕ್ಷನ್ ಇಸ್ ಟು ರಿಯಲೈಸ್ ದ ಅಸೆಟ್ಸ್ ಆಫ್ ದ ಕಂಪನಿ. ಕಂಪನಿಯಲ್ಲಿ ಇರುವಂತಹ ಎಲ್ಲ ಅಸೆಟ್ಸ್ ಅನ್ನ ಮಾರಿ ಅಮೌಂಟ್ ಅನ್ನ ರಿಯಲೈಸ್ ಮಾಡಬೇಕು. ಅದು ಪ್ರೈಮರಿ ಫಂಕ್ಷನ್ ಆಫ್ ದ ಲಿಕ್ವಿಡೇಟರ್. ನೆಕ್ಸ್ಟ್ ಹಿ ಹ್ಯಾಸ್ ಟು ಕಲೆಕ್ಟ್ ದ ಮನಿ ಡ್ಯೂ ಫ್ರಮ್ ದ ಕಾಂಟ್ರಿಬ್ಯೂಟರೀಸ್. ಕಂಪನಿಗೆ ದುಡ್ಡು ಬರಬೇಕಾದ್ರೆ ಯೂಶಲಿ ಯಾವ್ದ್ರಿಂದ ಬರುತ್ತೆ? ಡೆಟರ್ಸ್ ಇಂದ ಬರುತ್ತೆ. ಬಿಲ್ಸ್ ರಿಸೀವಬಲ್, ಅಕೌಂಟ್ಸ್ ರಿಸೀವಬಲ್, ಈ ತರ ಎಲ್ಲ ಏನ್ ರಿಸೀವ್ ಮಾಡ್ಕೋಬೇಕು ಕಾಂಟ್ರಿಬ್ಯೂಟರೀಸ್ ಇಂದ ಅವ್ರ ಮೂಲಕ ದುಡ್ಡನ್ನ ಇಸ್ಕೋಬೇಕಾಗುತ್ತೆ. Next, he has to distribute the amount realized from the sale of the asset and amount received from contributories in the order of preference as per Rule 329 of Companies Act. ಒಂದು ಪರ್ಟಿಕ್ಯುಲರ್ ಆರ್ಡರ್ ಇದೆ ಲಯಬಿಲಿಟೀಸ್ ರೀಪೇ ಮಾಡೋದಕ್ಕೆ. ಯಾರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅಮೌಂಟ್ ರೀಪೇ ಮಾಡಬೇಕು, ಸೆಕೆಂಡ್ ಯಾರಿಗೆ ಕೊಡಬೇಕು, ಲಾಸ್ಟ್ ಯಾರಿಗೆ ಕೊಡಬೇಕು, ಆ ಒಂದು ಪ್ರಿಫರೆನ್ಸ್ ಅನ್ನ ಕನ್ಸಿಡರ್ ಮಾಡಿ ಕಲೆಕ್ಟ್ ಮಾಡಿರುವಂತಹ ಅಮೌಂಟ್ ಇಂದ ಡೆಟ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಬರಬೇಕು. ಆಸ್ ಪರ್ ದ ರೂಲ್ಸ್ ಅವರು ಕ್ಲಿಯರ್ ಮಾಡಬೇಕು. He has to maintain and submit the record of receipts and payments of cash to the members in case of voluntary winding up and the court in case of compulsory winding up. ಈ ಅಪಾಯಿಂಟ್ ಆಗಿರೋ ಲಿಕ್ವಿಡೇಟರು ಈ ಲಿಕ್ವಿಡೇಷನ್ ಕಂಪಲ್ಸರಿ ಲಿಕ್ವಿಡೇಷನ್ ಆಗಿದ್ರೆ ಅವರು ರಿಸೀವ್ ಮಾಡಿರುವಂತಹ ಅಮೌಂಟ್ಗೆ ಮತ್ತು ಅವ್ರು ಮಾಡಿರುವಂತಹ ಪೇಮೆಂಟ್ಸ್ಗೆ ಎಲ್ಲದಕ್ಕೂ ಕೂಡ ರಿಸಿಪ್ಟ್ಸ್ ಅನ್ನ ಅವರು ಕೊಡಬೇಕಾಗುತ್ತೆ. ಪೇಮೆಂಟ್ ಡೀಟೇಲ್ಸು ಮತ್ತೆ ರಿಸಿಪ್ಟ್ಸ್ ಅನ್ನ. ಕಂಪಲ್ಸರಿ ವೈಂಡಿಂಗ್ ಅಪ್ ಆಗಿದ್ರೆ ಇದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ವಾಲಂಟರಿ ವೈಂಡಿಂಗ್ ಅಪ್ ಆಗಿದ್ರೆ ಅದನ್ನ ಕಂಪನಿಯ ಮೆಂಬರ್ಸ್ಗೆ ಮತ್ತೆ ಕ್ರೆಡಿಟರ್ಸ್ಗೆ ಅವರು ಸಬ್ಮಿಟ್ ಮಾಡಬೇಕಾಗುತ್ತೆ. ಇದು ಫಂಕ್ಷನ್ಸ್ ಆಫ್ ಲಿಕ್ವಿಡೇಟರ್. ನೆಕ್ಸ್ಟ್ liquidator's final statement of account. At the time of liquidation of a company, the liquidator realizes all the assets and discharge the liabilities and capital. The statement prepared to record such receipts and payments is called liquidator's final statement of account. This statement is prepared after the affairs of company are fully wound up. ಈ liquidator's final statement of account ಅಂದ್ರೆ ಏನು? ಲಿಕ್ವಿಡೇಷನ್ ಆಗುವಂತಹ ಸಂದರ್ಭದಲ್ಲಿ ಆ ಲಿಕ್ವಿಡೇಟರ್ ಯಾವೆಲ್ಲ ಅಸೆಟ್ಸ್ ಅನ್ನ ಡಿಸ್ಚಾರ್ಜ್ ಮಾಡಿದ್ದಾನೆ ಮತ್ತೆ ಯಾವೆಲ್ಲ ಲಯಬಿಲಿಟೀಸ್ ಅನ್ನ ಪೇ ಮಾಡಿದ್ದಾನೆ ಆ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ತಾನೆ. ರಿಸಿಪ್ಟ್ಸ್, ಪೇಮೆಂಟ್ಸ್ ಅಂತ ಹೇಳಿ ಇನ್ಕಮ್ ಅನ್ನೆಲ್ಲ ಅಸೆಟ್ಸ್ ಅನ್ನ ಮಾರಿ ಬಂದಿರೋ ದುಡ್ಡನ್ನ ರಿಸಿಪ್ಟ್ಸ್ ಅಂತ ಹಾಕೋತಾನೆ. ಲಯಬಿಲಿಟೀಸ್ ಅನ್ನ ರೀಪೇ ಮಾಡೋದಕ್ಕೋಸ್ಕರ ಮಾಡಿರುವಂತಹ ಪೇಮೆಂಟ್ಸ್ ಅನ್ನ ಪೇಮೆಂಟ್ ಅಂತ ಹಾಕೊಂಡು ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂತ ಪ್ರಿಪೇರ್ ಮಾಡ್ತಾನೆ. ಇದು ಯಾವಾಗ ಪ್ರಿಪೇರ್ ಮಾಡ್ತಾರೆ ಅಂದ್ರೆ ಕಂಪನಿ ಕಂಪ್ಲೀಟ್ ಆಗಿ ಕ್ಲೋಸ್ ಆದ್ಮೇಲೆ, ವೌಂಡ್ ಅಪ್ ಆದ್ಮೇಲೆ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. ದ ಲಿಕ್ವಿಡೇಟರ್ ಮಸ್ಟ್ ಮೇಕ್ ಪೇಮೆಂಟ್ಸ್ ಇನ್ ದ ಫಾಲೋಯಿಂಗ್ ಆರ್ಡರ್. ಫಸ್ಟ್ ಅವ್ರು ಪೇ ಮಾಡಬೇಕಾಗಿರೋದು ಆರ್ಡರ್ ಏನು? ಈಗ ಅಸೆಟ್ಸ್ ಅನ್ನೆಲ್ಲ ಮಾರಿ ದುಡ್ಡು ತಗೊಂಡಿರ್ತಾರೆ, ಲಯಬಿಲಿಟೀಸ್ಗೆ ಪೇ ಮಾಡಬೇಕು. ಲಯಬಿಲಿಟೀಸ್ಗೆ ಯಾವ ಆರ್ಡರ್ಲಿ ಪೇ ಮಾಡಬೇಕು? ಆರ್ಡರ್ ಏನು ಅಂದ್ರೆ ಫಸ್ಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಡಬೇಕು. ನೆಕ್ಸ್ಟ್ ಲೀಗಲ್ ಎಕ್ಸ್ಪೆನ್ಸಸ್, ಲಿಕ್ವಿಡೇಷನ್ ಎಕ್ಸ್ಪೆನ್ಸು ಮತ್ತೆ ಕಾಸ್ಟ್ ಆಫ್ ವೈಂಡಿಂಗ್ ಅಪ್ ಅದಕ್ಕೆ ಪೇ ಮಾಡಬೇಕು. ಅದಾದ್ಮೇಲೆ ಲಿಕ್ವಿಡೇಟರ್ಸ್ಗೆ ರೆಮ್ಯುನರೇಷನ್ ಅನ್ನ ಕೊಡಬೇಕು. ನೆಕ್ಸ್ಟ್ ಪೇಮೆಂಟ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಂಡ್ ಅದರ್ ಕ್ರೆಡಿಟರ್ಸ್ ಹ್ಯಾವಿಂಗ್ ಫ್ಲೋಟಿಂಗ್ ಚಾರ್ಜ್ ಆನ್ ದ ಅಸೆಟ್ಸ್ ಆಫ್ ದಿ ಕಂಪನಿ. ಡಿಬೆಂಚರ್ ಹೋಲ್ಡರ್ಸ್ಗೆ ಮತ್ತೆ ಬೇರೆ ಕ್ರೆಡಿಟರ್ಸ್ಗೆ ಅವರಿಗೆ ಫ್ಲೋಟಿಂಗ್ ಚಾರ್ಜ್
ಅಂದ್ರೆ ಚೇಂಜ್ ಆಗ್ತಾ ಇರುತ್ತೆ ಅವರ ಒಂದು ಎಕ್ಸ್‌ಪೆನ್ಸು. ಅಸೆಟ್ಸ್ ಮೇಲೆ ಕೊಡಬೇಕಾಗುತ್ತೆ. ನೆಕ್ಸ್ಟು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್‌ಗೆ ಕೊಡಬೇಕು. ಆಮೇಲೆ ಅನ್‌ಸೆಕ್ಯೂರ್ಡ್ ಕ್ರೆಡಿಟರ್ಸ್‌ಗೆ ಕೊಡಬೇಕು. ನೆಕ್ಸ್ಟ್ ಕಾಲ್ಸ್ ಇನ್ ಅಡ್ವಾನ್ಸ್ ಏನಾದ್ರು ಇದ್ರೆ ಅದನ್ನ ಕೊಡಬೇಕು. ನೆಕ್ಸ್ಟ್ ಅರಿಯರ್ಸ್ ಆಫ್ ಡಿವಿಡೆಂಟ್ ಆನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಕೊಡಬೇಕು. ನೆಕ್ಸ್ಟ್ ಅಮೌಂಟ್ ಡ್ಯೂ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂಡ್ ಫೈನಲಿ ಇಟ್ ಈಸ್ ಅಮೌಂಟ್ ಡ್ಯೂ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈ ಆರ್ಡರ್ ಅನ್ನ ನೀವು ನೆನ್ಪಿಟ್ಕೋಬೇಕು. ಕ್ವಶನ್ ಅಲ್ಲಿ ಕೊಟ್ಟಿದ್ದಾಗ ರೀಪೇಮೆಂಟ್ ಮಾಡುವಾಗ ಮೊದಲು ಯಾವಾಗಲೂ ಕೂಡ ಸೆಕ್ಯೂರ್ಡ್ ಕ್ರೆಡಿಟರ್ಸು, ಆಮೇಲೆ ಲೀಗಲ್ ಎಕ್ಸ್‌ಪೆನ್ಸ್, ಆಮೇಲೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್, ನೆಕ್ಸ್ಟ್ ಪೇಮೆಂಟ್ ಟು ಡಿಬೆಂಚರ್ಸ್, ನೆಕ್ಸ್ಟ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ಅನ್‌ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಕಾಲ್ಸ್ ಇನ್ ಅಡ್ವಾನ್ಸ್, ಅರಿಯರ್ಸ್ ಆನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್, ಅಮೌಂಟ್ ಡ್ಯೂ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂಡ್ ಲಾಸ್ಟ್ಲಿ ಅಮೌಂಟ್ ಡ್ಯೂ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಇದು ಫಾರ್ಮ್ ಆಫ್ ದ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ಕಂಪನಿ ಹೆಸರು ಹಾಕೊಂಡು ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಅಂತ ಹಾಕೊಳ್ಳಿ. ರಿಸಿಪ್ಟ್ಸು ಯೂಶಲಿ ಸೇಲ್ ರಿಸಿಪ್ಟ್ಸ್ ಅಂದ್ರೆ ಅಸೆಟ್ಸ್ ಅನ್ನ ಮಾರೋದ್ರಿಂದ ರಿಸಿಪ್ಟ್ಸ್ ಬರುತ್ತೆ. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಮಾರ್ಕೆಟಬಲ್ ಸೆಕ್ಯೂರಿಟಿ, ಬಿಲ್ಸ್ ರಿಸೀವಬಲ್, ಟ್ರೇಡ್ ಡೆಟಾಸ್, ಲೋನ್ಸು, ಸ್ಟಾಕು, ವರ್ಕ್ ಇನ್ ಪ್ರೋಗ್ರೆಸ್, ಲ್ಯಾಂಡ್ ಬಿಲ್ಡಿಂಗ್, ಪ್ಲಾಂಟ್ ಮೆಷಿನರಿ, ಫರ್ನಿಚರ್, ಪೇಟೆಂಟ್ಸ್, ಇನ್ವೆಸ್ಟ್ಮೆಂಟ್, ಸರ್ಪ್ಲಸ್, ಕಾಲ್ಸ್ ಇನ್ ಅರಿಯರ್ಸ್, ಅಮೌಂಟ್ ರಿಸೀವ್ಡ್, ಇದೆಲ್ಲ ರಿಸಿಪ್ಟ್ಸ್ ಕೊಟ್ಟಿರ್ತಾರೆ. ಮತ್ತೆ ಪೇಮೆಂಟ್ಸು ಫಸ್ಟ್ ಯಾವಾಗೂ ನಾವು ಯಾವುದಕ್ಕೆ ಪೇ ಮಾಡಬೇಕು? ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಆಮೇಲೆ ಲೀಗಲ್ ಚಾರ್ಜಸ್, ಆಮೇಲೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್, ಅದರ್ ಎಕ್ಸ್ಪೆನ್ಸಸ್, ಡಿಬೆಂಚರ್ಸ್, ಔಟ್‌ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ಅನ್‌ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಕಾಲ್ಸ್ ಇನ್ ಅಡ್ವಾನ್ಸ್, ಅರಿಯರ್ಸ್ ಆಫ್ ಡಿವಿಡೆಂಟ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈ ಆರ್ಡರ್ ಅಲ್ಲಿ ಪೇಮೆಂಟ್ ಮಾಡಬೇಕು. ಇದು ರಿಸಿಪ್ಟ್ಸ್, ಇನ್ಕಮ್ ಬರುವಂತಹ ಅಸೆಟ್ಸ್, ಇದೆಲ್ಲ ಕೂಡ ಎಕ್ಸ್ಪೆಂಡಿಚರ್.